ಎಲ್ಲರಿಗೂ ನಮಸ್ಕಾರ. ಇವತ್ತು ಕುಂದಾಪುರ ಬಿ.ಬಿ. ಹೆಗಡೆ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ವಿಭಾಗದವರು ಆಯೋಜಿಸಿರುವ ವಿಗ್ರೋ ವಾಣಿಜ್ಯ ಮೇಳದಲ್ಲಿ ನಾವೆಲ್ಲ ಇದ್ದೇವೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬದಲಾದಂಥ ಕಾಲಮಾನದಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಥಿಯರಿಯನ್ನು ಪಾಠ ಮಾಡುವ ಮೂಲಕ ಆ ವಿಷಯಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟ ಸಾಧ್ಯ ಎನ್ನುವಂಥ ಕಾರಣದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ವಿಗ್ರೋ ಎನ್ನುವಂಥ ವಾಣಿಜ್ಯ ಮೇಳವನ್ನು ಆಯೋಜಿಸಿದ್ದೇವೆ. ಈ ವಾಣಿಜ್ಯ ಮೇಳದಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಓದುವ ಬಿ.ಕಾಮ್ ವಿದ್ಯಾರ್ಥಿಗಳು ಬೇರೆ ಬೇರೆ ಅಂಗಡಿಗಳನ್ನು ತೆರೆಯುವ ಮೂಲಕ ಅವರು ಮಾಡಿದಂಥ ಒಂದು ವಸ್ತುವನ್ನು ಹಾಗೂ ಅದರೊಟ್ಟಿಗೆ ಬೇರೆ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ಬೇರೆ ಬೇರೆ ಕೌಶಲ್ಯಗಳನ್ನು ಕಲಿತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಈ ವಿಗ್ರೋ ಎನ್ನುವಂಥ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಹಳ ಸುಸ್ಪಷ್ಟವಾಗಿ ಸಾಂಗವಾಗಿ ನಮ್ಮ ವಾಣಿಜ್ಯ ವಿಭಾಗದವರು ನೆರವೇರಿಸಿಕೊಂಡು ಬಂದಿದ್ದಾರೆ. ಮುಂದಿನ ವರ್ಷಗಳಲ್ಲಿಯೂ ಸಹ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಸಾಂಗವಾಗಿ ನೆರವೇರಿಸ್ತೇವೆ. ಈ ವಿಶೇಷ ಅಂತ ಹೇಳಿದರೆ ಈ ಕಾರ್ಯಕ್ರಮದಲ್ಲಿ ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಹೆತ್ತವರು, ಪಾಲಕರು, ಹಳೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸಹ ಈ ಅಂಗಡಿ ಮುಂಗಟ್ಟುಗಳಿಗೆ ಬಂದು ವ್ಯಾಪಾರ ವಹಿವಾಟಿನಲ್ಲಿ ಭಾಗವಹಿಸುವುದರ ಮೂಲಕ ವಿದ್ಯಾರ್ಥಿಗಳು ಏರ್ಪಡಿಸಿದಂಥ ಈ ವಾಣಿಜ್ಯ ಮೇಳವನ್ನು ಬಹಳಷ್ಟು ಇಷ್ಟಪಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮುಂಬರುವ ದಿವಸಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲ ಇನ್ನಷ್ಟು ಚೆನ್ನಾಗಿ ಮೂಡಿ ಬರಲಿ ಎನ್ನುವುದಾಗಿ ಕಾಲೇಜಿನ ಪರವಾಗಿ ನಾನು ಹಾರೈಸ್ತೇನೆ. ಧನ್ಯವಾದಗಳು. ನಮ್ಮ ಕಾಲೇಜಿನ ವಾಣಿಜ್ಯ ವಿಭಾಗದ ಆಶ್ರಯದಲ್ಲಿ ವಿಗ್ರೋ ಎನ್ನುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಕಳೆದ 3 ವರ್ಷಗಳಿಂದ ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ವಿಶೇಷ ಅಂತ ಹೇಳಿದರೆ ಈ ಬಾರಿ ವಿಗ್ರೋ ವ್ಯಾಪಾರ ಮೇಳ ನಮ್ಮ BMS ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇದು 3 ಹಂತದಲ್ಲಿ ನಡೀತಿದೆ. ನಮ್ಮ ವಿಗ್ರೋ 15ನೇ ತಾರೀಕು ಮೊದಲ ಹಂತವಾಗಿ ವಿದ್ಯಾರ್ಥಿಗಳು ತಮ್ಮ ಬಿಸ್ನೆಸ್ ಪ್ಲ್ಯಾನನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಇವತ್ತು 18ನೇ ತಾರೀಕು ಭಾಳ ವಿಶೇಷ ರೀತಿಯಲ್ಲಿ ಭಾಳ ಅದ್ಧೂರಿಯಾಗಿ ನಮ್ಮ ವಿದ್ಯಾರ್ಥಿಗಳು 7 ಅಂಗಡಿ ಮುಗ್ಗಟ್ಟುಗಳನ್ನು ತೆರೆಯುವ ಮೂಲಕ ವ್ಯಾಪಾರ ವಹಿವಾಟಿನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನು 3ನೇ ಹಂತದಲ್ಲಿ 20ನೇ ತಾರೀಕು ಇದರ ಆಯವ್ಯಯ ಪಟ್ಟಿಗಳ ಮಂಡನೆ ನಡೀತದೆ. ವಿಶೇಷ ಅಂತ ಹೇಳಿದರೆ ಪದವಿ ಕಾಲೇಜೊಂದು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿರುವುದು ಭಾಳ ವಿಶೇಷ ಅಂತ ನಾನು ಭಾವಿಸ್ತೇನೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಬರೀ ವ್ಯಾಪಾರ ಮೇಳ ಮಾತ್ರ ಮಾಡುವುದಲ್ಲ, ಈ ಬಿಸ್ನೆಸ್ ಪ್ಲ್ಯಾನ್ ಪ್ರೆಸೆಂಟೇಷನ್ ಮಾಡೋದಿರ್ಬೋದು, ವ್ಯಾಪಾರ ವಹಿವಾಟಿನ ಜೊತೆ ವ್ಯಾಪಾರ ವಹಿವಾಟುಗಳ ಆಯವ್ಯಯಗಳ ಮಂಡನೆ ಇರ್ಬೋದು, ಇದೆಲ್ಲವೂ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಮೆರುಗನ್ನು ತಂದುಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಈ 7 ಅಂಗಡಿ ಮುಂಗಟ್ಟುಗಳು ಮುಖ್ಯವಾಗಿ ದ್ವಿತೀಯ ವರ್ಷ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅಂಗಡಿಗಳನ್ನಿಲ್ಲಿ ತಯಾರು ಮಾಡಿದ್ದಾರೆ. ಈ ಅಂಗಡಿಗಳ ಕುರಿತು ತಮ್ಮ ಅಭಿಪ್ರಾಯವನ್ನು ಪ್ರಥಮ ವರ್ಷ ಪದವಿಯಲ್ಲಿ ಓದ್ತಿರುವ ವಿದ್ಯಾರ್ಥಿಗಳು ಚುನಾವಣೆಯ ಮೂಲಕ ಒಂದು ಯಾವ ಅಂಗಡಿ ಉತ್ಕೃಷ್ಟ ಗುಣಮಟ್ಟದಲ್ಲಿ ಮೂಡಿ ಬಂದಿದೆ ಎನ್ನುವುದನ್ನು ಮತ ಚಲಾಯಿಸುವ ಮೂಲಕ ಅವರು ಗುರುತಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ವಾಣಿಜ್ಯ ವಿಭಾಗ ಇಂಥ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಭವಿಷ್ಯದ ದಿನಗಳಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಪ್ರಾಂಶುಪಾಲರು ಹೇಳಿದ ಹಾಗೆ ಇದರಲ್ಲಿ ಪೋಷಕರು ಪಾಲ್ಗೊಂಡಿದ್ದಾರೆ, ಸ್ಥಳೀಯ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ, ಈಗಾಗಲೇ ಪ್ರಥಮ ವರ್ಷದ ಪದವಿಗೆ ಸೇರ್ಪಡೆಗೊಂಡ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ. ಇನ್ನು ಭವಿಷ್ಯದ ದಿನಗಳಲ್ಲಿ ಇಂಥ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಕಾಲೇಜಿನ ಆಶ್ರಯದಲ್ಲಿ ಹಮ್ಮಿಕೊಳ್ಳಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕಾಲೇಜಿನ ಪರವಾಗಿ ಧನ್ಯವಾದಗಳು. ಇದೆಲ್ಲ ಸಂಪೂರ್ಣ ವಿದ್ಯಾರ್ಥಿಗಳಿಗೆ ಈಗ ಉದಾಹರಣೆಗೆ 7 ಅಂಗಡಿಗಳ ಆಯ್ಕೆ ಸಹ ಅಂಗಡಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹ ಬಿಡ್ಡಿಂಗ್ ರೂಪದಲ್ಲಿ ನಡೀತದೆ. ಅದು ಹೆಚ್ಚು ಕಡಿಮೆ ಸರಾಸರಿ 500 ರೂಪಾಯಿಯಿಂದ 7,000ವರೆಗೂ ಬಿಡ್ಡಿಂಗ್ ಆಗಿದೆ. ಆ ಬಿಡ್ಡಿಂಗ್ ಹಣವನ್ನು ಅವ್ರು ಕಟ್ಟಬೇಕಾಗತ್ತೆ. ಮತ್ತು ಎಲ್ಲ ಅಂಗಡಿಗೆ ಸಂಬಂಧಪಟ್ಟಂತೆ ಈ ವರ್ಷ ವಿಶೇಷವಂತೆ ಈ ವರ್ಷ ಐಟಮ್ಗಳು ಅಷ್ಟೇ ಸಾಮಾನ್ಯವಾಗಿ ಯಾವುದೋ ಐಸ್ ಕ್ರೀಮ್ಗಳು ತಿಂಡಿ ತಿನಿಸುಗಳು ಮಾತ್ರ ಅಲ್ಲ, ಬೇರೆ ಬೇರೆ ವಿಶೇಷವಾದಂಥ ಐಟಮ್ಗಳನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇದೆಲ್ಲ ಅವರದ್ದೇ ಯೋಚನೆ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ವಿದ್ಯಾರ್ಥಿಗಳೇ. ಪ್ರೈವೇಟ್ ಫಂಡೆಡ್ ಕಾಲೇಜ್ ಒಂದು ಇಷ್ಟೊಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ತನ್ನ ಸಮ್ಮತಿಯನ್ನು ಕೊಡ್ತದೆ ಅಂತ ಹೇಳಿದರೆ ನಿಜವಾಗ್ಲೂ ಆ ಕಾಲೇಜಿನ ಆಡಳಿತ ಮಂಡಳಿಗೆ ನಾವು ಒಂದು ಅಭಿವಂದನೆಯನ್ನು ಸಲ್ಲಿಸಲೇಬೇಕು. ಹಾಗಾಗಿ ಮೊದಲನೇದಾಗಿ ನಾನು ಕುಂದಾಪುರ ಎಜುಕೇಷನ್ ಸೊಸೈಟಿ ಹಾಗೂ ಇದರ ಕರೆಸ್ಪಾಂಡೆಂಟ್ ಆಗಿರುವಂತಹ BM ಸುಕುಮಾರ್ ಶೆಟ್ಟಿ ಅವರಿಗೆ ತಲೆಬಾಗಿ ನಮಸ್ಕರಿಸ್ತೇನೆ. ನಮ್ಮ ಬಿ.ಬಿ. ಹೆಗಡೆ ಕಾಲೇಜು ಈ ಪ್ರದೇಶದಲ್ಲಿ ವಿಶೇಷ ಯಾಕಂತ ಹೇಳಿದರೆ ಇಲ್ಲಿ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿದ್ದೇವೆ. ಅದರ ಒಂದು ರೂಪಕ ಅಂತ ಹೇಳಿದರೆ ಈ ವಿಗ್ರೋ 2 ವರ್ಷದ ಹಿಂದೆ ವಾಣಿಜ್ಯ ವಿಭಾಗ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇವತ್ತು ದೊಡ್ಡ ಹೆಮ್ಮರವಾಗಿ ಪ್ರತಿಫಲವನ್ನು ನೀಡ್ತಾ ಇದೆ. ಬಹಳ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ಗೆ ಸಂಬಂಧಪಟ್ಟ ಹಾಗೆ 7 ತರಗತಿಗಳು ಕಂಟೆಸ್ಟ್ ಮಾಡ್ತಾರೆ. ಉಳಿದಂತೆ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಕೂಡ ಇದರಲ್ಲಿ ಒಂದಲ್ಲ ಇನ್ನೊಂದು ವಿಚಾರದಲ್ಲಿ ಅಳವಡಿಸಿಕೊಳ್ತಾರೆ. ಈ
ಈ ಬಾರಿ ವಿಶೇಷ ಏನಂತ ಹೇಳಿದರೆ ಬ್ಯಾನರ್ ಮಾಡಿದ್ದೇವೆ, ಲೋಗೋ ಮಾಡಿದ್ದೇವೆ, ಜೊತೆಗೆ ನಾವು ಟ್ರೋಫಿ ಮಾಡಿದ್ದೇವೆ. ಎಲ್ಲವೂ ಕೂಡ ವಿದ್ಯಾರ್ಥಿಗಳ ಅಭಿಪ್ರಾಯ ತಗೊಂಡು ಮಾಡಿರುವಂಥದ್ದು. ಬ್ಯಾನರ್ ಕೂಡ ಹ್ಯಾಂಡ್ ಮೇಡ್ ಬ್ಯಾನರ್, ಲೋಗೋ ಒಂದು ಕೈ ಮುಷ್ಟಿಯಲ್ಲಿ ಇದ್ದರೆ ನಾವೇನನ್ನು ಸಾಧಿಸ್ಬೋದು ಅನ್ನೋದನ್ನು ತೋರಿಸಲಿಕ್ಕೆ ಒಂದು ಲೋಗೋ ಇಟ್ಟಿದ್ದೇವೆ. ವಿಗ್ರೋ ಅಂತ ಹೇಳಿದರೆ ನಾವು ಬೆಳೀತೇವೆ, ನಾವು ಬೆಳಿಬೇಕು ಅನ್ನುವಂಥದ್ದು. ಸೊ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಚುನಾವಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ನೀವು ನೋಡಲಿಕ್ಕೆ ಸಿಗಬಹುದು 7 ತರಗತಿಗಳು ಕೂಡ ಬೇರೆ ಬೇರೆ ಟ್ರೇಡ್ ವಿತ್ ಟ್ರೆಡಿಷನ್ ಅಂತ ಹೇಳಿಬಿಟ್ಟು ಕಾನ್ಸೆಪ್ಟನ್ನು ಇಟ್ಕೊಂಡು ಮಡಿಕೆಗಳ ವ್ಯಾಪಾರ, ಆಮೇಲೆ ಬಳೆ ಹಾಕುವಂಥದ್ದು, ಹೂ ಕಟ್ಟುವಂಥದ್ದು, ಒಂದೊಂದು ತರಗತಿಯಲ್ಲಿ ಒಂದೊಂದು ವಿಶೇಷತೆಯನ್ನು ನೀವು ನೋಡಬಹುದು. ಪಾಲಕರನ್ನು ನಾವು ಇನ್ವೈಟ್ ಮಾಡಿದ್ದೇವೆ, ಹೊರಗಿನ ವಿದ್ಯಾರ್ಥಿಗಳು ಔಟ್ಸೈಡರ್ಸ್ ಕೂಡ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಇದು ವಾಣಿಜ್ಯ ಮೇಳ, ವಾಣಿಜ್ಯ ಹಬ್ಬ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂತಹ ಕಾರ್ಯಕ್ರಮಗಳನ್ನು ಮುಂದೆ ಕೂಡ ನಾವು ನಡೆಸಿಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ವೀಣಾ ಭಟ್, ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ. ಥ್ಯಾಂಕ್ ಯು. ಟಿ ಎ ರಕ್ಷಿತ್ ಅಂತ, ಈ ಕಾಲೇಜಿನ ಪ್ರಾಕ್ತನ ವಿದ್ಯಾರ್ಥಿ. ಕಾಲೇಜಿನ ವ್ಯಾಪಾರ ಮೇಳ ಎಲ್ಲ ತಿರುಗಿದ್ದೇನೆ, ತುಂಬ ಖುಷಿಯಾಯಿತು. ನಾವಿರುವಾಗ ಸಹ ಬೇರೆ ಬೇರೆ ಕಾರ್ಯಕ್ರಮಗಳನ್ನು BB ಹೆಗ್ಡೆ ಹಮ್ಮಿಕೊಳ್ತಾ ಇತ್ತು. ಆವಾಗ ಸಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂತೆ ಮಾಡ್ತಾಯಿದ್ರು. ಇವಾಗ ಸಹ ಮೊದಲಿನಕ್ಕಿಂತ ಜಾಸ್ತಿ ಕಾರ್ಯಕ್ರಮನ ಆಯೋಜಿಸ್ತಿದ್ದಾರೆ. ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ವಿದ್ಯಾರ್ಥಿಗಳಿಗೆ ಡಿಗ್ರಿ ಬಿಟ್ಟು ಹೊರಗೆ ಹೋದ ತಕ್ಷಣ ಕಮ್ಯುನಿಕೇಷನ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ದೆಸೆಯಲ್ಲಿ ಕೂಡ ಇದೊಂದು ಕಾರ್ಯಕ್ರಮ ಅದ್ಭುತ ಅನಿಸುತ್ತೆ. ಸ್ಟೂಡೆಂಟ್ಸ್ ಹೊಸ ಕಸ್ಟಮರ್ಸ್ ಎಲ್ಲ ಅಟ್ರಾಕ್ಷನ್ ಮಾಡೋದು ಹೇಗೆ, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು, ಕಮ್ಯುನಿಕೇಷನ್, ಇವೆಲ್ಲ ಕಾಲೇಜಿಂದ ಹೊರಗೋಗಿ ಕಾರ್ಪೊರೇಟ್ ಸಂಸ್ಥೆಗೆ ತಮ್ಮನ್ನು ತಾವು ತೆರೆದುಕೊಂಡಾಗ ಸಹ ಹೆಲ್ಪ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಭಾಳ ಚಂದದ ರೀತಿಯಲ್ಲಿ ಕಾಲೇಜಿನ ವಾಣಿಜ್ಯ ವಿಭಾಗ ಆಯೋಜಿಸಿದೆ. ಇದಕ್ಕೆ ಭಾಳ ಖುಷಿ ಇದೆ. ಎಲ್ರಿಗೂ ಆಲ್ ದ ಬೆಸ್ಟ್.